ಯಾವುದೇ ಕ್ಷಣದಲ್ಲಿ ಬಿಜೆಪಿಯ ಲಿಸ್ಟ್ ಪ್ರಕಟವಾಗುವಂತಹ ಸಾಧ್ಯತೆ ಇದೆ. ಬಿಜೆಪಿಯ ಎರಡನೇ ಪಟ್ಟಿ ಮತ್ತು ರಾಜ್ಯದ ಮೊದಲ ಪಟ್ಟಿ. ಆದರೆ ಈ ಪಟ್ಟಿಯಲ್ಲಿ ಯಾರ್ಯಾರಿಗೆ ಟಿಕೆಟ್ ಮಿಸ್ ಆಗಿದೆ, ಇವರೆಲ್ಲರೂ ಕೂಡ ಅಸಮಾಧಾನಿತರು. ಇವರನ್ನ ಕರೆಸ್ಕೊಂಡು ಸಮಾಧಾನ ಪಡಿಸುವಂತಹ ಕೆಲಸವನ್ನು ಮಾಡೋದಕ್ಕೆ ಇವಾಗ ಹೈಕಮಾಂಡ್ ಮುಂದಾಗ್ತಾ ಇದೆ. ಸಾಕಷ್ಟು ಜನರಿಗೆ ಟಿಕೆಟ್ ಮಿಸ್ ಆಗ್ತಾ ಇದೆ. ಇದು ಹೈಕಮಾಂಡ್ಗೂ ಕೂಡ ಗೊತ್ತು. ಆದರೆ ಯಾರ್ಯಾರು ಟಿಕೆಟ್ ಮಿಸ್ ಆಯಿತು, ಅವರು ಚುನಾವಣೆಯಲ್ಲಿ ಒಳೇಟು ಕೊಟ್ಟರೆ ಏನು ಮಾಡೋದು? ಈ ಕಾರಣಕ್ಕೋಸ್ಕರನೇ ಇವಾಗ ಪಕ್ಷ ಒಂದು ನಿರ್ಧಾರಕ್ಕೆ ಬಂದಿದೆ. ಕೆಲವರನ್ನ ಕರೆಸಿ ಸಮಾಧಾನ ಪಡಿಸುವಂತಹ ನಿರ್ಧಾರ. ಯಾವುದೇ ಕ್ಷಣದಲ್ಲಿ ಬಿಜೆಪಿಯ ಲಿಸ್ಟ್ ಪ್ರಕಟವಾಗಬಹುದು. ಹಲವು ಪ್ರಭಾವಿಗಳಿಗೆ ಟಿಕೆಟ್ ಮಿಸ್ ಆಗ್ತಾ ಇದೆ. ಈ ಸರ್ತಿ ಹಾಲಿ ಪ್ರಭಾವಿ ಸಂಸದರಿಗೆ ಟಿಕೆಟ್ ಮಿಸ್ ಆಗ್ತಾ ಇದೆ. ಕೆಲವು ಹೆಸರೆಲ್ಲ ಈಗಾಗಲೇ ನಾವು ಹೇಳಿದ್ದೀವಿ. ಪ್ರತಾಪ್ ಸಿಂಹ ಮುಂತಾದವರಿಗೆ ಟಿಕೆಟ್ ಮಿಸ್ ಆಗ್ತಾ ಇದೆ. ಹಿಂದುತ್ವದ ಫೈರ್ ಬ್ರ್ಯಾಂಡ್ಗಳಿಗೂ ಕೂಡ ನೋ ಟಿಕೆಟ್. ಹಿಂದುತ್ವದ ಫೈರ್ ಬ್ರ್ಯಾಂಡ್ಗಳಾದ ಪ್ರತಾಪ್ ಸಿಂಹ, ಅನಂತಕುಮಾರ್ ಹೆಗಡೆ ಇವ್ರಿಗೂ ಕೂಡ ಟಿಕೆಟ್ ಸಿಗ್ತಾ ಇಲ್ಲ. ಹೀಗಾಗಿ ಕಮಲ ಹೈಕಮಾಂಡ್ಗೆ ಕಾಡ್ತಿದೆಯಾ ಒಳ್ಳೆಯಟು ಭೀತಿ. ಇವರೇನಾದರೂ ಚುನಾವಣೆಯಲ್ಲಿ ನೆಗೆಟಿವ್ ವರ್ಕ್ ಮಾಡಿದ್ರೆ ಏನು ಮಾಡೋದು? ಹಾಗಾಗಿ ಟಿಕೆಟ್ ಮಿಸ್ ಆದವರ ಮನವೊಲಿಕೆಗೆ ಹೈಕಮಾಂಡ್ ಸರ್ಕಸ್ಸನ್ನು ಮಾಡ್ತಾ ಇದೆ. ಸದ್ಯಕ್ಕೆ ಸಿ ಟಿ ರವಿಗೆ ಹೈಕಮಾಂಡ್ ಬುಲಾವ್ ನೀಡಿದೆ ಮನವೊಲಿಕೆ ಮಾಡೋದಕ್ಕೆ. ನೆಕ್ಸ್ಟ್ ಯಾರು ಅಂತಕ್ಕಂಥ ಪ್ರಶ್ನೆ. ನೀವು ಮೊದಲು ಟಿಕೆಟನ್ನು ಬಿಡುಗಡೆ ಮಾಡಿ ಆಮೇಲೆ ಈ ಕೆಲಸವನ್ನು ಮಾಡಬೇಕು. ಯಾರ್ಯಾರು ಅಸಮಾಧಾನಿತರಾಗಿದ್ದಾರೆ ಅವ್ರನ್ನ ಕರೆದು ಮಾತಾಡಬೇಕು. ನೀವು ಟಿಕೆಟ್ಟೇ ಬಿಡುಗಡೆ ಮಾಡ್ದೇ ಅಸಮಾಧಾನಿತರನ್ನ ಕರೆದು ಮಾತನಾಡಿದ್ರೆ ಅವರೆಲ್ಲೋ ಒಂದು ಆಸೆ ಇಟ್ಕೊಂಡಿರ್ತಾರಪ್ಪ, ನಮಗೆ ಇನ್ನೂ ಟಿಕೆಟ್ ಸಿಗ್ಬೋದು. ಎಲ್ಲರೂ ಅದನ್ನೇ ಹೇಳ್ತಾ ಇರೋದು. ಪ್ರತಾಪ್ ಸಿಂಹ ಅದನ್ನೇ ಹೇಳಿದ್ದಾರೆ, ಸುಮಲತಾ ಅವರು ಅದನ್ನೇ ಹೇಳಿದ್ದಾರೆ, ಇವರೆಲ್ಲರೂ ಕೂಡ ಅದನ್ನೇ ಮಾತಾಡ್ತಾ ಇದ್ದಾರೆ, ನಮಗೆ ಟಿಕೆಟ್ ಸಿಗುತ್ತೆ ಅಂತ. ಮೊದಲು ನೀವು ಟಿಕೆಟ್ ಘೋಷಣೆ ಮಾಡಿ ಆಮೇಲೆ ಮುಂದಕ್ಕೆ ಯಾರನ್ನ ಸಮಾಧಾನ ಪಡಿಸಬೇಕು ಪಡಿಸಿ. ವಿಧಾನಸಭೆಯಂತೆ ಲೋಕಸಭೆಯಲ್ಲೂ ಕೂಡ ಬಿಜೆಪಿ ಪ್ರಯೋಗಕ್ಕೆ ಮುಂದಾಗಿದೆ. ವಿಧಾನಸಭೆಯಲ್ಲಿ ಕೈ ಸುಟ್ಕೊಂಡ್ರು. ಈ ಸರ್ತಿ ಲೋಕಸಭೆಯಲ್ಲಿ ಏನಾಗೋದು ಗೊತ್ತಿಲ್ಲ. ಅವ್ರಿಗೇನೋ ಭ್ರಮೆ ಇದೆ, ಲೋಕಸಭೆ ಚುನಾವಣೆ ನಡೆಯೋದೇ ಬೇರೆ, ಜನ ಮತ ಹಾಕೋ ರೀತಿಯೇ ಬೇರೆ. ಬಟ್ ಕೈ ಸುಟ್ಕೋತೀವಿ ಅಂದರೆ ಸುಟ್ಕೊಳ್ಳಿ. ಪಕ್ಷ ಕಟ್ಟಿದ ಸಂಘಟಿಸಿದ ಘಟಾನುಘಟಿಗಳಿಗೆ ಡೋಂಟ್ ಕೇರ್. ಇವ್ರುಗಳಿಗೆ ಟಿಕೆಟ್ ಇಲ್ಲ. 7-8 ಕ್ಷೇತ್ರಗಳಲ್ಲಿ ಹೊಸ ಮುಖ, ಅಚ್ಚರಿ ಮುಖಗಳು ಕಣಕ್ಕೆ ಇಳಿತಾ ಇವೆಯಂತೆ. 7-8 ಕ್ಷೇತ್ರಗಳಲ್ಲಿ. ಅದರಲ್ಲೂ ಎಷ್ಟೇ ವಿರೋಧ, ಆಕ್ಷೇಪ, ಅಸಮಾಧಾನ ಇದ್ದರೂ ಕೂಡ ನಿರ್ಧಾರ ಬದಲಿಲ್ಲ. ಇಷ್ಟೆಲ್ಲ ಕಟು ನಿರ್ಧಾರಕ್ಕೆ ಮಧ್ಯೆ ಹೈಕಮಾಂಡ್ಗೆ ಒಳೇಟಿನ ಭೀತಿ ಕೂಡ ಕಾಡ್ತಾ ಇದೆ. ಅದೇ ಯಾರಿಗೆ ಟಿಕೆಟ್ ಸಿಗಲಿಲ್ಲ ಅವ್ರು ನೆಗೆಟಿವ್ ಆಗಿ ವರ್ಕ್ ಮಾಡಿದ್ರೆ ಏನು ಮಾಡೋದು? ನಮ್ಮ ಪಕ್ಷದ ಅಭ್ಯರ್ಥಿಯ ವಿರುದ್ಧವೇ ಕೆಲಸ ಮಾಡಿದ್ರೆ ಏನು ಮಾಡೋದು? ನಮ್ಮ ಅಭ್ಯರ್ಥಿಯ ಸೋಲಿಗೆ ಕಾರಣರಾದರೆ ಏನು ಮಾಡೋದು? ಹಾಗಾಗಿ ಅಸಮಾಧಾನಿತರು, ಆಕ್ರೋಶಿತರ ಮನವೊಲಿಕೆಗೆ ಹೈಕಮಾಂಡ್ ಇವಾಗ ಸರ್ಕಸ್ ಮಾಡ್ತಾ ಇದೆ. ಸದ್ಯಕ್ಕೆ ಸಿ ಟಿ ರವಿಗೆ ಹೈಕಮಾಂಡ್ ಬುಲಾವ್ ನೀಡಿ ಕರೆಸ್ಕೊಂಡಿದೆ. ಯಾಕೆಂದರೆ ಸಿ ಟಿ ರವಿ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಯಾಗಿದ್ದರು. ಬೆಂಗಳೂರು ನಾರ್ತ್ ಸಿಗುತ್ತೆ ಅಂತ ಆಸೆ ಇಟ್ಕೊಂಡಿದ್ರು. ಬಟ್ ಅವ್ರನ್ನ ಹೈಕಮಾಂಡ್ ಕರೆಸ್ಕೊಂಡಿದೆ. ಇನ್ನು ಸಿ ಟಿ ರವಿ ಬಳಿಕ ಈಶ್ವರಪ್ಪ ಅವರ ಪುತ್ರನಿಗೆ ಟಿಕೆಟ್ ಮಿಸ್ ಆಗೋ ಸಾಧ್ಯತೆ ಇದೆ. ಕಟೀಲ್ ಟಿಕೆಟ್ ಮಿಸ್ ಆಗೋ ಸಾಧ್ಯತೆ ಇದೆ. ಡಿ ವಿ ಸದಾನಂದ ಗೌಡ ಟಿಕೆಟ್ ಮಿಸ್ ಆಗೋ ಸಾಧ್ಯತೆ ಇದೆ. ಪ್ರತಾಪ್ ಸಿಂಹ ಟಿಕೆಟ್ ಮಿಸ್ ಆಗುತ್ತೆ. ಜಿ ಎಂ ಸಿದ್ದೇಶ್ವರ್ ಟಿಕೆಟ್ ಮಿಸ್ ಆಗುತ್ತೆ. ಇವ್ರಿಗೂ ಬುಲಾವ್ ನೀಡುವ ಸಾಧ್ಯತೆ ಇದೆ ಅಂತ. ಮಂಡ್ಯ JDS ತೆಕ್ಕಿಗೆ ಹೋಗುವ ಸಾಧ್ಯತೆ ಇರೋದ್ರಿಂದ ಸುಮಲತಾಗೂ ಕರೆ ಮಾಡುವ ಸಾಧ್ಯತೆ ಇದೆ. ಪಕ್ಷದ ಅಭ್ಯರ್ಥಿಗಳ ಪರ ಕೆಲಸ ಮಾಡಿ ಗೆಲ್ಲಿಸುವಂತೆ ತಾಕೀತು ಮಾಡ್ತಾರೆ ವರಿಷ್ಠರು. ಇವ್ರು ತಾಕೀತು ಮಾಡ್ತಾರೆ. ಇವ್ರು ತಾಕೀತು ಮಾಡಿದ ತಕ್ಷಣ ಕೇಳಬೇಕಲ್ಲ, ಅಲ್ಲಿ ಎಲ್ಲರೂ ಹೂ ಅಂದ್ಕೊಂಡೇ ಬರ್ತಾರೆ. ಅವರ ನೋವು, ಅವರ ವೇದನೆ, ಅದಕ್ಕೆ ಯಾರು ಬೆಲೆ ಕೊಡಲ್ಲ ಅಂದಾಗ ಅವರೇನು ಹೇಳ್ಕೊಡಲ್ಲ ಹೈಕಮಾಂಡ್ ಮುಂದೆ. ಆಯಿತು ಪಕ್ಷದ ಪರ ಕೆಲಸ ಮಾಡ್ತೀನಿ ಅಂದ್ಕೊಂಡೇ ಬರ್ತಾರೆ. ಎಲ್ಲೋ 100-10 ಜನ ಕೆಲಸ ಮಾಡ್ಬೋದು. ಈಗ ಪ್ರತಾಪ್ ಸಿಂಹ ಹೇಳಿಕೆ ಕೊಟ್ಟರು ಆಲ್ರೆಡಿ, ನನಗೆ ಟಿಕೆಟ್ ಸಿಗದಿದ್ದರೆ ಪಕ್ಷದ ಪರ ಕೆಲಸ ಮಾಡ್ತೀನಿ ಅಂತ. ಆ ಥರ ಎಲ್ಲೋ ಕೆಲವರು ಪಕ್ಷನಿಷ್ಠರು ಕೆಲಸ ಮಾಡಬಹುದು, ಎಲ್ಲರೂ ಮಾಡಲ್ಲ. ಈ ಕ್ಷಣಕ್ಕೂ ಕೂಡ ವಿಶ್ವಾಸ ಇದೆ. ಖಂಡಿತ ನಾನು 10 ವರ್ಷಗಳಲ್ಲಿ ಮಾಡಿರುವಂತ ಕೆಲಸ, ಕಾರ್ಯಕರ್ತರ ಜೊತೆ ಇರುವಂಥದ್ದು, ಸಂಘಟನೆ ಮತ್ತು ಸಿದ್ಧಾಂತಕ್ಕೆ ನಾನು ನಿಂತಿರುವ ರೀತಿ, ಇದನ್ನ ಪರಿಗಣಿಸಿ ನನಗೆ ಟಿಕೆಟ್ ಕೊಡ್ತಾರೆ ಅಂತ ನನಗೆ ವಿಶ್ವಾಸ ಇದೆ. 28 ಜನ ಸಂಸದರಿದ್ದೀವಿ. ನಮಗೆ ಟಿಕೆಟ್ ಕೊಡಬೇಕಾದ್ರೆ ನಾವು ಮಾಡಿರುವಂಥ ಕೆಲಸಗಳನ್ನ ಪರಿಗಣನೆಗೆ ತೆಗೆದುಕೊಂಡು ಟಿಕೆಟ್ ಕೊಡಬೇಕಾಗುತ್ತೆ. ಪಾರ್ಟಿಯ ರಾಷ್ಟ್ರೀಯ ನಾಯಕರು ಎಲ್ಲ ಯೋಚನೆಗಳನ್ನು ಆಯ್ಕೆ ಮಾಡ್ತಾರೆ. ಸಹಜ, ಅದನ್ನು ನಾನು ಸ್ವಾಗತಿಸ್ತೇನೆ. ನಮ್ಮದು ಇರತಕ್ಕಂಥ ಪರಿಕಲ್ಪನೆಗಳೇನು ಅಂತ ಹೇಳಿದ್ರೆ
ನಿರಂತರವಾಗಿ ಪಾರ್ಟಿ ನಿಂತ ನೀರಾಗಬಾರ್ದು. ಹೊಸೊಬ್ಬರು ಬರ್ತಾ ಇರಬೇಕು, ಚಲಾವಣೆಯಲ್ಲಿ ಇರ್ತಾ ಇರಬೇಕು. ಹಾಗಾಗಿ ಪಾರ್ಟಿ ರಾಷ್ಟ್ರೀಯ ನಾಯಕರು ಏನು ತೀರ್ಮಾನ ತಗೋತಾರೋ ಅದಕ್ಕೆಲ್ಲಕ್ಕೆ ನಾವೆಲ್ಲ ಬದ್ಧರಾಗಿರ್ತೇವೆ. ಯಾರೇ ಆದರೂ ನಮ್ಮ ಗುರಿ ಇರ್ತಕ್ಕಂಥ ನರೇಂದ್ರ ಮೋದಿ ಅವರು ಮತ್ತೆ ಪ್ರಧಾನಿ ಆಗಬೇಕು, ಭಾರತೀಯ ಜನತಾ ಪಾರ್ಟಿ ಗೆಲುವಾಗ. ಸಹಜವಾಗಿ ಅವಕಾಶಗಳು ಈಗ ನಮಗೂ 3 ಬಾರಿ ಅವಕಾಶ ಕೊಟ್ಟಿದ್ದಾರೆ. 15 ವರ್ಷ ಕೆಲಸ ಮಾಡಿದ್ದಾರೆ. ಪಾರ್ಟಿ ನಿರ್ಧಾರ ಮಾಡುತ್ತೆ. ಪಾರ್ಟಿ ನಿರ್ಧಾರಕ್ಕೆ ಎಲ್ಲರೂ ಬದ್ಧರಾಗಿರ್ತಾರೆ. ನಮ್ಮ ಪಾರ್ಟಿಯಲ್ಲಿ ತುಳಿಯುವ ಕೆಲಸ ಅಂತ ನಡೆಯೋದಿಲ್ಲ, ಬೆಳೆಸುವ ಕೆಲಸ ಕಾರ್ಯಗಳಾಗ್ತದೆ. ಸರ್, ನನಗೆ ಟಿಕೆಟ್ ಕೊಡ್ತಾರೆ, ಆದ ಕಾರಣ ಈ ಸ್ಟೇಜಲ್ಲಿ ನಾನು ಕೊಡದಿದ್ದರೆ ಅಂತ ಹೇಳುವಂಥದ್ದನ್ನು ಉದ್ಭವನೂ ಆಗೋದಿಲ್ಲ ಮತ್ತು ಅದಕ್ಕೆ ನಾನು ಉತ್ತರನೂ ಮಾಡಲ್ಲ. ಯಾಕೆಂತ ಹೇಳಿದರೆ ನನ್ನ ಇಡೀ ಕ್ಷೇತ್ರದ 100% ಕಾರ್ಯಕರ್ತರ ಒಂದು ವಿಚಾರಕ್ಕೆ ವಿರುದ್ಧವಾಗಿ ತಗೊಳ್ತಾರೆ ನಿಲುವು. ಈಗಾಗಲೇ ಇಡೀ ರಾಜ್ಯಕ್ಕೆ ಬೇರೆ ಕಡೆ ಸಂದೇಶ ಹೋಗಿದೆ. ರಾಜ್ಯದ ಎಲ್ಲರೂ ಬಂದು ವರಿಷ್ಠರು ಬಂದು ಸದಾನಂದ ಗೌಡರನ್ನು ಒತ್ತಾಯ ಮಾಡಿದ್ದಾರೆ. ಕ್ಷೇತ್ರದಲ್ಲಿ 100ಕ್ಕೆ 100 ಅವರೇ ಆಗಬೇಕು ಅಂತ ಹೇಳುವಂಥ ಭಾವನೆಗಳು ಬಂದು ಇದಕ್ಕೆ ವ್ಯತಿರಿಕ್ತ ಮಾಡಿದರೆ ನಮ್ಮ ಪಾರ್ಟಿಯ ಮೇಲೆ ಕೂಡ ಏನಾಗ್ಬೋದು ಅಂತ ಹೇಳುವಂಥದ್ದು ನಿಮಗೆ ನನ್ನ ಕೊಲೀಗ್ ಶ್ರೀನಿವಾಸ್ ಅವರಿಂದ ಪಡೆಯೋಣ. ಶ್ರೀನಿವಾಸ್, ಮೊದಲು ಪಟ್ಟಿ ಬಿಡುಗಡೆ ಮಾಡಿ ಯಾರ್ಯಾರಿಗೆ ಟಿಕೆಟ್ ಮಿಸ್ ಆಯಿತು ಅವ್ರನ್ನ ಕರೆಸಿ ಸಮಾಧಾನ ಮಾಡ್ತಕ್ಕಂಥದ್ದು ಪದ್ಧತಿ. ಈಗ ಹೈಕಮಾಂಡ್ನ ಪ್ರಯಾರಿಟಿ ಏನು? ಪಟ್ಟಿ ಬಿಡುಗಡೆ ಮಾಡೋದು ಪ್ರಯಾರಿಟಿನ ಅಥವಾ ಕೆಲವ್ರನ್ನ ಕರೆಸಿ ಸಮಾಧಾನದ ಮಾಡೋದು ಪ್ರಯಾರಿಟಿನ? ಆಲ್ರೆಡಿ CT ರವಿಗೆ ಬುಲಾವ್ ನೀಡಿದ್ದಾರೆ, ಇನ್ನೂ ಕೆಲವ್ರನ್ನ ಕರೆಸ್ತಾರಂತೆ. ನೀವು ಪಟ್ಟಿನೇ ಬಿಡುಗಡೆ ಮಾಡದೆ ಈ ಕೆಲಸ ಮಾಡ್ತಕ್ಕಂಥದ್ದು ಹೈಕಮಾಂಡ್ ನಡೆ ಸರಿ ಅಂತ ಅನ್ಸುತ್ತಾ ಅಂತ? ಅರವಿಂದ್, ಬಿಜೆಪಿ ಹೈಕಮಾಂಡ್ ಯೋಚನೆ ಮಾಡ್ತಿರುವಂಥದ್ದು, ಒಂದ್ ವೇಳೆ ಪಟ್ಟಿಯನ್ನ ರಿಲೀಸ್ ಮಾಡಿ ಇವರನ್ನ ಮನವೊಲಿಸಕ್ಕೆ ಹೋದ್ರೆ ದೊಡ್ಡ ಮಟ್ಟದ ವಿವಾದಗಳಾಗ್ಬೋದು, ಅಸಮಾಧಾನಗಳು ದೊಡ್ಡ ಮಟ್ಟದಲ್ಲಿ ಸ್ಫೋಟ ಆಗ್ಬೋದು ಅನ್ನುವಂಥ ನಿಟ್ಟಿನಲ್ಲಿ ಆ ಪಟ್ಟಿ ರಿಲೀಸ್ಗೂ ಮುನ್ನವೇ ಯಾರೆಲ್ಲ ಅಸಮಾಧಾನಿತರಿದ್ದಾರೆ ಅವರನ್ನ ಕರೆದು ಮಾತುಕತೆ ಆಡಿ ಮೊದಲೇ ಬಗೆಹರಿಸೋಣ ಅನ್ನುವಂತಹ ಲೆಕ್ಕಾಚಾರದಲ್ಲಿ ಬಿಜೆಪಿ ಹೈಕಮಾಂಡ್ ಇದೆ. ಈ ಬಾರಿ ಸುಮಾರು 7ರಿಂದ 8ಕ್ಕೂ ಹೆಚ್ಚು ಹೊಸ ಅಭ್ಯರ್ಥಿಗಳು ಮತ್ತೆ ಅಚ್ಚರಿ ಅಭ್ಯರ್ಥಿಗಳನ್ನ ಹಲವು ಕ್ಷೇತ್ರದಲ್ಲಿ ಇಳಿಸೋದಕ್ಕೆ ಬಿಜೆಪಿ ಹೈಕಮಾಂಡ್ ನಿರ್ಧಾರ ಮಾಡಿದೆ. ಹಾಗಾಗಿ ಈಗ ಇರುವಂತಹ ಹಾಲಿ ಎಂಪಿಗಳನ್ನ ಮನವೊಲಿಸುವಂತಹ ಪ್ರಯತ್ನಕ್ಕೆ ಕೈ ಹಾಕಿದೆ. ಮೊದಲನೇದಾಗಿ ಈಗ CT ರವಿ ಅವರಿಗೆ ದೆಹಲಿಗೆ ಬರಲಿಕ್ಕೆ ಹೇಳಿದ್ದಾರೆ. ಯಾಕಂದ್ರೆ ಅವರು ಉಡುಪಿ, ಚಿಕ್ಕಮಗಳೂರು ಮತ್ತೆ ಬೆಂಗಳೂರು ಉತ್ತರದ ಆಕಾಂಕ್ಷಿ ಆಗಿದ್ರು. ಸೊ ಹಾಗಾಗಿ ಅವರ ಮನವೊಲಿಸುವಂತಹ ನಿಟ್ಟಿನಲ್ಲಿ ಕ್ರಮಗಳನ್ನು ತೆಗೆದುಕೊಳ್ಳೋದಕ್ಕೆ ಈಗ ಹೈಕಮಾಂಡ್ ಬುಲಾವನ್ನ ನೀಡಿದೆ. ಅದೇ ರೀತಿ 5-6 ಜನ ಎಂಪಿಗಳಂದ್ರೆ ಕಟೀಲ್ ಆಗಿರಬಹುದು, ಅದೇ ರೀತಿಯಾಗಿ ಸಿದ್ದೇಶ್ವರ ಆಗಿರಬಹುದು, ಹೀಗೆ ಯಾರೆಲ್ಲ ಟಿಕೆಟ್ ಮಿಸ್ ಆಗುತ್ತೆ ಅಂತ ಹೇಳಲಾಗ್ತಿದೆ ಅವರನ್ನ ಕರೆದು ಮಾತನಾಡುವಂತ ಪ್ರಯತ್ನವನ್ನು ಬಿಜೆಪಿ ಹೈಕಮಾಂಡ್ ಮಾಡಬಹುದು ಅಂತ ಹೇಳಲಾಗ್ತಿದೆ. ಅಂದ್ರೆ ಡ್ಯಾಮೇಜ್ ಆಗೋಕ್ಕಿಂತ ಮುಂಚೆ ಟಿಕೆಟ್ ಅನ್ನ ಘೋಷಣೆ ಮಾಡಿದ್ರೆ ಬಹಿರಂಗವಾಗಿ ಅಸಮಾಧಾನಗಳಾಗುತ್ತೆ. ಸೊ ಇದು ಪಕ್ಷಕ್ಕೆ ಡ್ಯಾಮೇಜ್ ಆಗ್ಬೋದು. ಸೊ ಅದಕ್ಕೆ ಅವಕಾಶ ಕೊಡಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಮೊದಲೇ ಯಾರೆಲ್ಲ ಟಿಕೆಟ್ ಮಿಸ್ ಆಗುತ್ತೆ, ಅಸಮಾಧಾನಿತರ ಆಗಬಹುದು ಅನ್ನುವಂಥ ಊಹೆಗಳಿರುತ್ತೆ, ಅವರನ್ನ ಕರೆದು ಮಾತುಕತೆಯನ್ನ ಮಾಡಿ ಅದಾದ ನಂತರ ಆ ಟಿಕೆಟ್ ಅನ್ನ ರಿಲೀಸ್ ಮಾಡುವಂತ ಚಿಂತನೆಯಲ್ಲಿ ಬಿಜೆಪಿ ಹೈಕಮಾಂಡ್ ಇದ್ದಂತೆ ಕಾಣ್ತಿದೆ. ಹಾಗಾಗಿನೇ ಯಾರೆಲ್ಲ ಟಿಕೆಟ್ ಮಿಸ್ ಆಗ್ಬೋದು ಅವರನ್ನ ಒಬ್ಬೊಬ್ಬರಾಗಿ ದೆಹಲಿಗೆ ಕರೆಯುವಂತ ಪ್ರಯತ್ನ ಮಾಡ್ತಿದ್ದಾರೆ. ದೆಹಲಿಯಲ್ಲಿ ವಿಜೇಂದ್ರ ಅವರಿದ್ದಾರೆ. ಬಿಜೆಪಿ ಹೈಕಮಾಂಡ್ ನಾಯಕರು ಅವರನ್ನ ಎಲ್ಲರನ್ನೂ ಕರೆಸಿ 1 to 1 ಮಾತಾಡಿ ಇರುವಂತಹ ಗೊಂದಗಳು, ಯಾಕೆ ಆ ಕ್ಷೇತ್ರಕ್ಕೆ ಬೇರೆ ಅಭ್ಯರ್ಥಿಗಳನ್ನ ಹಾಕ್ತಿದ್ದೀವಿ, ನೀವು ಒಂದ್ ವೇಳೆ ಬೇರೆ ಅಭ್ಯರ್ಥಿಗಳನ್ನ ಹಾಕಿದ್ರೆ ನೀವು ಬೆಂಬಲವನ್ನ ಕೊಡಬೇಕು, ಕೆಲಸ ಮಾಡಬೇಕು ಅನ್ನುವಂತಹ ಸೂಚನೆಗಳನ್ನ ಕೊಟ್ಟು ಅವರ ಮನವೊಲಿಸುವಂತಹ ಪ್ರಯತ್ನವನ್ನ ಬಿಜೆಪಿ ಹೈಕಮಾಂಡ್ ಮಾಡುತ್ತೆ ಅಂತ ಹೇಳಲಾಗ್ತಿದೆ. ಸೊ ಹಾಗಾಗಿನೇ ಎಲ್ಲರನ್ನ ಕರೆದು ಈ ರೀತಿಯಾಗಿ 1 to 1 ಮಾತುಕತೆಗೆ ಬಿಜೆಪಿ ಹೈಕಮಾಂಡ್ ಮುಂದಾಗಿರುವಂತದ್ದು. ಅಟ್ ದ ಸೇಮ್ ಟೈಮ್ ಶ್ರೀನಿವಾಸ್, ಪಟ್ಟಿ ಬಿಡುಗಡೆ ವಿಳಂಬವಾದಷ್ಟು ಬೇರೆ ಬೇರೆ ರೀತಿಯಲ್ಲೂ ಪಕ್ಷಕ್ಕೆ ತೊಂದರೆ ಆಗುತ್ತೆ. ಹಾಗಾಗಿ ಪಟ್ಟಿ ಬಿಡುಗಡೆಗೆ ಪ್ರಯಾರಿಟಿ ಯಾಕೆ ಕೊಡ್ತಾ ಇಲ್ಲ? ಮೀಟಿಂಗ್ ಆಗಿ 3 ದಿನ ಆಯಿತು, ಇಷ್ಟು ದಿನ ಆದರೂ ಕೂಡ ಪಟ್ಟಿ ಬಿಡುಗಡೆ ಆಗಿಲ್ಲ. ಅದ್ರ ಬಗ್ಗೆ ಕೂಡ ಹೈಕಮಾಂಡ್ ಯೋಚನೆ ಮಾಡಬೇಕು ಅಲ್ವಾ? ಅರವಿಂದ್, ಹೌದು, ನೀವು ಹೇಳ್ತಿರುವಂಥದ್ದು ಸರಿ. ಯಾಕೆಂದ್ರೆ ಕರ್ನಾಟಕದಲ್ಲಿ ಈವರೆಗೂ 1 ಸ್ಥಾನಕ್ಕೂ ಕೂಡ ಪಟ್ಟಿಯನ್ನು ರಿಲೀಸ್ ಮಾಡಿಲ್ಲ. 190ಕ್ಕೂ ಹೆಚ್ಚು ಅಭ್ಯರ್ಥಿಗಳ ಮೊದಲ ಪಟ್ಟಿಯನ್ನು ಬಿಜೆಪಿ ರಿಲೀಸ್ ಮಾಡಿದೆ. ಆದರೆ ಒಂದು JDS ಜೊತೆ ಮೈತ್ರಿ ಆಗಿರೋದ್ರಿಂದ ಒಂದು ಮೈತ್ರಿಯ ಮಾತುಕತೆಗಳಾಗಬೇಕು. ಯಾಕಂದ್ರೆ ಕುಮಾರಸ್ವಾಮಿ ಅವರು ದೆಹಲಿಗೆ ನೆನ್ನೆ ಹೋಗಬೇಕಾಗಿತ್ತು, ಆದರೆ ಕಾರಣಾಂತರಗಳಿಂದ ಹೋಗಿಲ್ಲ. ಅವ್ರ ಜೊತೆ ಮಾತನಾಡುವಂಥದ್ದು ಒಂದು ಭಾಗ. ಎರಡನೇ ಭಾಗ, ಬಿಜೆಪಿಯಲ್ಲಿ ಹೊಸಬರಿಗೆ ಅವಕಾಶವನ್ನು ಕೊಡ್ತಿರೋದ್ರಿಂದ ಅಸಮಾಧಾನಗಳು ದೊಡ್ಡ ಮಟ್ಟದಲ್ಲಿ ಎದ್ದೊಳ್ಳಬಹುದು ಅನ್ನುವಂಥದ್ದು ಬಿಜೆಪಿಯ ಲೆಕ್ಕಾಚಾರ. ಹಾಗಾಗಿ ದೊಡ್ಡ ಮಟ್ಟದಲ್ಲಿ ಅಸಮಾಧಾನ ಏಳುವ ಮುಂಚೆ ಅದನ್ನ ಸಮಾಧಾನ ಮಾಡುವಂತ ನಿಟ್ಟಿನಲ್ಲಿ ಹೈಕಮಾಂಡ್ ಪ್ರಯತ್ನ ಮಾಡ್ತಿದೆ ಅಂತ ಅನಿಸ್ತಿದೆ. ಹಾಗಾಗಿನೇ ಪಟ್ಟಿ ರಿಲೀಸ್ ಮಾಡುವಂತದ್ದು ತಡ ಆಗ್ತಿದೆ. ಬಹುಶಃ ಈ ನಾಯಕರು ಯಾರೆಲ್ಲ ಈ ದೆಹಲಿಗೆ ಕರೆಸ್ಕೊಳ್ತಿದ್ದಾರೆ ಅವರ ಜೊತೆ ಮಾತುಕತೆಗಳನ್ನ ಮಾಡಿದ ಬಳಿಕ ಹೈಕಮಾಂಡ್ ನಾಳೆ ನಾಡ್ದೊಳಗಡೆ ಕರ್ನಾಟಕದ ಪಟ್ಟಿಯನ್ನು ರಿಲೀಸ್ ಮಾಡುವಂತಹ ಸಾಧ್ಯತೆ ಇದೆ. ಅರವಿಂದ್, ಹಾಗೆ ಸಂಪರ್ಕದಲ್ಲಿ ಶ್ರೀನಿವಾಸ್.